ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಂಸ ಹುಡುಗ ಬೀಜೆ. ಏನಂದರೆ ಬೆಳೆ ಬೇಗನೆ ಎದ್ಬಿಟ್ಟು ಹೊಲ್ದ ಕಡೆ ನಾವು ಬಂದುಬಿಟ್ಟಿವಿ. ಯಾಕೆ ಅಂದರೆ ನಿನ್ನೆ ಒಂದು ಟ್ಯಾಕ್ಟರ್ ಬಂದಿತ್ತು ರೂಟ್ ಹೊಡ್ಯೋಕ್ಕೆ. ಯಾವ ರೀತಿ ಹೋದಾರ ಏನು ಅಂತ ನಮ್ಮ ಅಮ್ಮ ನೋಡೋಕ್ಕೆ ನನ್ನ ಕರ್ಕೊಂಬಂದಿತ್ತು. ಯಾಕೆ ಅಂದರೆ ಟ್ಯಾಕ್ಟರ್ ಜೊತೆ ನಾನು ಕೂಡ ಬಂದಿದ್ದೆ, ಹಾಗಾಗಿ ನನ್ನ ಕರ್ಕೊಂಬಂದಿತ್ತು. ಅಲ್ಲಿಂದ ಪೈಪ್ ಹಚ್ಚಬೇಕು, ಹೋಗಿ ಕಲಿತಮ್ಮ ಅಂತ ನನ್ನ ಕಳಿಸ್ತು. ಅದಕ್ಕೋಸ್ಕರ ಕಲಿತ ಅಂತ ನಾನು ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ಬೇಗ ಕಲಿ ತೊಗೊಂಡು ಹೊರಗಡೆಗೆ ಹೊಂಟೆ. ಬರೋತ್ತಿಗೆ ಇಲ್ಲಿ ಕಸ ಐತಿ, ಸ್ವಲ್ಪ ತೆಗೀಪ ಅಂತ ಅಂತು. ಅದಕ್ಕೋಸ್ಕರ ತೆಗಿಯಕ್ಕೆ ಅಂತ ತೆಗೆದ್ಬಿಟ್ಟೆ. ಆ ಟೈಮಲ್ಲಿ ಮುಳ್ಳು ಸಿಕ್ಕಾಕೊಂಡಿತ್ತು, ಅಡಿಕೆ ಗಿಡ ಬಂದ್ಬಿಟ್ಟು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಆ ಅಡಿಕೆ ಗಿಡ ಬಂದಕ್ಕೆ ನನ್ನ ಬಾಯಿ ಬಂದಾಗ ನಮ್ಮ ಅಮ್ಮ ಹೋಗಿತ್ತು. ಅದೇ ಬೇಜಾರಲ್ಲಿ ಬೇಗ ಪೈಪ್ ಹಚ್ಕೊಂಡು ಮನೆ ಕಡೆ ಹೊಂಟೆ. ಮನೆ ಕಡೆ ಹೋಗಿ ಬಡ ಅಲ್ಲೋಗಿ ವಾಲ್ ತೊಗೊಂಡೆ. ಯಾಕೆ ಅಂದರೆ ವಾಲ್ ಚಲೋ ಮಾಡಿದ್ದಿಲ್ಲ, ಅದಕ್ಕಾಗಿ ಒಂದು ಕೆಲಸಕ್ಕೆ ಮೂರು ಸತೆ ನಾನು ಮನೆಗೆ ಅಡ್ಡಾಡಿದ್ದೆ. ಇದೇ ಥರ ನೀವು ಹಿಂಗೆ ಅಡ್ಡಾಡ್ತೀರಾ ಅಂತ ಅಂದ್ಬಿಟ್ರೆ ಕಮೆಂಟ್ ಮಾಡಿ ಗಾಯ್ಸ್. ಇದನ್ನೆಲ್ಲ ಎಲ್ಲೆಲ್ಲಿ ತಪ್ಪಾಗಿದೆ ಅಂತ ಸರಿಯಾಗಿ ನೋಡ್ಕೊತಾ ಹೋಗ್ತಾನೆ. ಯಾಕೆಂದರೆ ಮತ್ತೆ ಬೈಸ್ಕೊಂಡು ಬರಬಾರ್ದು ನನಗೆ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಮ್ಮಮ್ಮ ಬೋಚಲು ಮಾಡೋಕೆ ಕುಂತಿತ್ತು. ಕರೆಂಟ್ ಇದೆಯಲ್ಲ ಅಂತ ನಾವು ಒಂದು ಟೈಮ್ ಚೆಕ್ ಮಾಡಿದ್ದೆ, ಇಲ್ಲ ಅಂತ ಗೊತ್ತಾಯಿತು. ಬಮ್ಮಿನ ಬಂದ್ ಮಾಡಿ ಹುಷಾರಿಂದ ನೋಡ್ಕೊಂಡು ಮಾಡಪ್ಪ ಅಂತ ಹೇಳಿ ಬೈದು ಕಳಿಸ್ತು. ನಾನು ತಪ್ಪು ಮಾಡಿದ್ನೆಲ್ಲ ಗೊತ್ತಾಗಲಿಲ್ಲ ಈ ಸತಿ ನನಗೆ, ಅದು ಕೂಡ ಬೈಸ್ಕೊಂಡೆ. ಪರವಾಗಿಲ್ಲ ಅಂದ್ಬಿಟ್ಟು ಬೇಗ ವಾಲ್ ಕುಣಿಸೋಕ್ಕೆ ಮತ್ತೆ ಹೋಗ್ತಾಯಿದ್ದೆ. ಇಲ್ಲಿ ಬರೋತ್ತಿಗೆ ನಮ್ಮ ರಚ್ಚು ಬೇಬಿ ಮತ್ತು ಜಾನು ಚಿಂಟು ಓಡಿ ಬಂದು ನನ್ನ ಹಗ್ ಮಾಡಕ್ಕೆ ಕುಂತಾರೆ. ಓಡ್ಬೋದು, ವಿಡಿಯೋ ಮಾಡಬಹುದು, ಓಡ್ಬೋದು. ಬರೀ ಇಂಥದೆಯ ಆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಮನೇಲೇ ರಿಮಲ್ ಇತ್ತು, ಹಾಗಾಗಿ ಶೇವ್ ಮಾಡ್ಕೊಂಡ್ಬಿಟ್ಟು ಕಟಿಂಗ್ ಶಾಪಿಗೆ ಹೊಂಟೆ. ಯಾಕೆ ಅಂದರೆ ಕಟಿಂಗ್ ಮಾಡಿಸ್ಬೇಕಿತ್ತು. ಅದಕ್ಕೆ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಬಂದ. ಇವನೇ ನನ್ನ ಫ್ರೆಂಡು. ಇವನ ಜೊತೆ ಸ್ವಲ್ಪ ಹಂಗೆ ಮಾತಾಡ್ಸ್ಕೊಂಡ್ಬಿಟ್ಟು ಕಷ್ಟ ಸುಖನ ಕಟಿಂಗ್ ಶಾಪಿಗೆ ಹೋದೆ. ನಾವು ಹೋಗ್ತಕ್ಕಂಥ ಕಟಿಂಗ್ ಶಾಪ್ ಇದೆ ಅಮೃತ್ ಅಂತ. ಈ ಕಟಿಂಗ್ ಶಾಪಿಗೆ ನಾನು ತುಂಬ ಟೈಮ್ ಬಂದಿದ್ದೀನಿ, ತುಂಬ ಜನ ಕಟಿಂಗ್ ಮಾಡ್ತಾರೆ. ಬಂದ್ಬಿಟ್ಟೆ ಅಣ್ಣ ಇದ್ದ, ಕನ್ನಡಿಯಲ್ಲಿ ನೋಡ್ಕೊಂಡೆ ಮಾತಾಡ್ಸಿದ. ಅಂಕಲ್ ಇದ್ದಿದ್ದಿಲ್ಲ, ಹಾಗಾಗಿ ನಾನು ಚೇರ್ ಮೇಲೆ ಕೂತ್ಕೊಂಡು ನನ್ನ ಹೇರ್ ಸರಿ ಮಾಡ್ಕೊತ ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ದೆ. ವಿಡಿಯೋ ಮಾಡ್ಕೊಂಡು ಅವ್ರಿಗೆ ಕಾಲ್ ಮಾಡಿ ನೋಡಿದೆ, ಬರ್ತಿರೋ ಇಲ್ಲೋ, ಎಷ್ಟು ಗಂಟೆಗೆ ಬರ್ತೀವಿ ಅಂದ್ಬಿಟ್ಟು. ಬರ್ತೀನಿ ಅಂದ್ಬಿಟ್ಟು ಬೇಗ ಬಂದುಬಿಟ್ಟು ಅದಕ್ಕೆ ಕಟಿಂಗ್ ಮಾಡ್ಸ್ಕೊಂಡ್ಬಿಟ್ಟು ಬಂದೆ. ಕಟಿಂಗ್ ಈ ರೀತಿಯಾಗಿದೆ. ಮನೆಗೆ ಬಂದು ಈ ಕಟಿಂಗ್ ನೋಡಿ ನಮ್ಮಮ್ಮ ಏನಂದ್ರೆ ತೋನ ಕನ್ಫ್ಯೂಷನ್ ಇತ್ತು. ಹೇಳೇ ಬೇಕು ನಮ್ಮಮ್ಮ ಏನು ಅಂತ, ಕೇಳಿಸ್ಕೊಂಡು ನೀವು ಕೂಡ. ಅಮ್ಮ ಬಂದು ಯಾವಾಗೂ ಇದೇ ರೀತಿ ಬೈತಾ ಇರ್ತಾರೆ. ಪರವಾಗಿಲ್ಲ ಅಂದ್ಬಿಟ್ಟು ಕಾಯಿ ಸುರಿತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ತಮ್ಮ ಬಂದ. ವಿಡಿಯೋ ಮಾಡಬೇಡ ಅಂತ ಬೈಕೊಂತಾನೆ ಬಂದ. ಅಷ್ಟೊತ್ತಿಗೆ ನಮ್ಮ ನಾಯಿ ಇಲ್ಲಿ ನೋಡಿದರೆ ಚಂಬಲ್ಲಿ ಚೆಂಡು ಸಿಡ್ಕೊಂಡು ಆಟ ಆಡ್ತಾಯಿತ್ತು. ಅದು ಕೂಡ ತುಂಬ ಚೆನ್ನಾಗಿ ಆಡ್ತಾಯಿತ್ತು. ಚೆಂಡು ಬಿಡಿಸ್ಕೊಂಡು ಕೂಡ ಜಗಳ ಆಡ್ಕೊತಾನೆ ಹೊರಗಡೆ ಹೋಯ್ತು. ಅವು ಜೋರ್ಕನೆಲ್ಲಿ ಹೋಗ್ಬೇಕಾ ಅರ್ಥ ಆಯ್ತು ಅನ್ಸುತ್ತೆ. ಅಲ್ಲಿಂದ ಸೀದಾ ನಮ್ಮ ಮುಂದ್ಗಡೆ ಇರ್ತಕ್ಕಂಥ ನಮ್ಮ ಒಳಗೆ ಹೋಗ್ತಾಯಿದ್ವಿ. ಯಾಕಂದರೆ ತೆಂಗಿನಕಾಯಿ ಕಡ್ಬೇಕಿತ್ತು. ಯಾಕಂದ್ರೆ ಎಲ್ಲೋರಿಗೆ ಕೊಡ್ಬೇಕಿತ್ತಲ್ಲ ತೆಂಗಿನಕಾಯಿನ, ಅದಕ್ಕೋಸ್ಕರ. ಇಲ್ಲಿ ಬರೋದಕ್ಕೆ ಎಳಗಾಯಿ ಸಿಕ್ಬಿಟ್ಟು ನಮ್ಮ ಹೊಲದಲ್ಲೇ ಬಿಟ್ಟಿದ್ದು. ಬಡ ಎಳಗಾಯಿ ಕಡ್ಕೊಂಡು ಕೆತ್ಕೊಂಡು ಅದು ಕುಡಿದ್ಬಿಟ್ಟು ಅಲ್ಲಿಂದ ಸೀದಾ ಮನೆಗೆ ಹೊಂಟ್ವಿ. ಯಾಕಂದರೆ ನಾನು ಗೋಪಿ ವಾಕಿಂಗ್ ಕರ್ಕೊಂಡು ಹೋಗೋದು ತುಂಬ ಲೇಟ್ ಆಗ್ತಾಯಿತ್ತು ದಿನ, ಹಾಗಾಗಿ ಇವತ್ತು ಬೇಗ ಕರ್ಕೊಂಡು ಹೋಗೋಂಥ ಪ್ಲ್ಯಾನಿಂಗ್ ಮಾಡೀನಿ. ಅದಕ್ಕೋಸ್ಕರ ಬೇಗ ಬಂದರೆ ನೋಡಿ ನಮ್ಮ ಗೋಪಿ ಎಲ್ಲ ಕುಣಿತಾವನೆ. ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಟ್ಯಾಂಕ್ಸ್ ಕೂಡ ಕೊಡೋ ಕಡೆ ಅವನು 2 ಕಾಲು ನನ್ನ ಕೈ ಕೊಟ್ಬಿಟ್ಟ. ಅವನ ಕೈಯಲ್ಲಿ ಟ್ಯಾಂಕ್ಸ್ ತೊಗೊಂಡ್ಬಿಟ್ಟು ಅವ್ನು ಬಿಚ್ಕೊಂಡು ಅವನಿಗೆ ರೋಸ್ಟ್ ಕೊಟ್ವಿ. ಯಾವುದು ಕೂಡ ಈ ರೀತಿ ರೋಸ್ಟ್ ತಿಂತಾ ಇರ್ತಾನೆ. ಅವ್ನು ಕಿಟಕಿಯಲ್ಲಿ ಬಂದು ತಿನ್ನೋ ಒಂದು ದೊಡ್ಡ ಹ್ಯಾಬಿಟ್ ಆಗಿದೆ. ಇವತ್ತಿನ ಬ್ಲಾಗು ಇಷ್ಟ ಆಗಿತ್ತು. ಇವತ್ತಿನ ಬ್ಲಾಗ್ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಬಾಯ್, ನೆಕ್ಸ್ಟ್ ಬ್ಲಾಗ್, ನೆಕ್ಸ್ಟ್ ಮೀಟ್ ಯು. ಬಾಯ್ ಗೈಸ್, ಟಾಟಾ, ಬಾಯ್.